ನೀರಾವರಿ ಆಗಿರಲಿಲ್ಲ. ಯಾವ ರಾಜಕಾರಣಿಗಳಾದ ನಮಗೆ ಸಂಬಂಧ ಇಲ್ಲ. ಬಟ್ ಅಲ್ಲಿ ಕಾಲುವೆ ನೀರಾವರಿಗಳು ಪ್ರಾರಂಭ ಆದವು. ಒಂದೇ ದಿನದೊಳಗೆ ಅಂದ್ರೆ 4 ದಿನ ಹೋರಾಟ ಕುಂತೀವಿ. ಮರುದಿವಸ ಪ್ರಾರಂಭ ಆಯ್ತು. ಬೆಂಗಳೂರಿಂದ MD ಬಂದು ಒಂದಿನ ವಾಸ್ತವ ಮಾಡಿ ಸರ್ವೆ ಮಾಡಿ ಪೈಪ್ಕೊಂಡು ಹೋಗಿರ್ತಕ್ಕಂಥ ಕೆಲಸ ಮಾಡಿದ್ವಿ. ಮೊನ್ನೆ ರಾಮದುರ್ಗಗಳು ಬಸವೇಶ್ವರ ಮತ್ತು ಕೊಟಬಾಗಿ ಏತ್ ನೀರಾವರಿ ಇರಲಿ, ವೀರಭದ್ರೇಶ್ವರ ಅಂತೇಳಿ ಏತ್ ನೀರಾವರಿ ಶಾಸಕರು ಬೆಂಗಳೂರಿಂದ ಬಂದು ಪರಿಹಾರ ಏನು ಕೊಡಬೇಕಾಗಿತ್ತಲ್ಲ ಅವಾರ್ಡ್ ಮಾಡಿಸಿ ಪರಿಹಾರ ಕೊಡ್ತಕ್ಕಂಥ ಕೆಲಸ 1 ತಿಂಗಳೊಳಗೆ ಮಾಡಿದ್ರು. ರಾಜ್ಯದೊಳಗೆ 31 ಜಿಲ್ಲೆಯೊಳಗೆ ಯಾವ ತಾಲೂಕು ಯಾವ ಹಳ್ಳಿಯೊಳಗೆ ರೈತರಿಗೆ ಅನ್ಯಾಯ ಆಗೈತಿ, ಪರಿಹಾರ ಬಂದಿಲ್ಲ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕಂಕಣಬದ್ಧವಾಗಿ ನಿಲ್ತದ. ಅನ್ಯಾಯ ಆಗಿರ್ತಕ್ಕಂಥ ರೈತರ ಜೊತೆ ನಮ್ಮ ಸಂಘಟನೆ ಇದೆ. ಅವರು ರೈತರೇನು ಅವ್ರ ಅಧ್ಯಕ್ಷರಿಗೆ ಆಮೇಲೆ ಈ ತಾಲೂಕು ಅಧ್ಯಕ್ಷರುಗಳ ಪ್ರಾತಿನಿಧ್ಯ ಭೇಟಿಯಾಗಿದ್ರು ಅಂತ ಅದಕ್ಕೆ ಅವ್ರು ಏನನ್ನ ಅವ್ರು ಅವಳನ್ನು ನಮ್ಮ ಹತ್ರ ತೊಗೊಳ್ತಾ ಇದ್ರಂತೆ. ಅದಕ್ಕೂ ನಗರಿಗೆ ಬಂದಿಲ್ಲ. ಈಗಾದರೂ ನಮ್ಮ ನಗರಿಗೆ ಬಂದಪ್ಪ ಅಂತಂದ್ರೆ ಅನ್ಯಾಯ ಆಗೈತಿ ಅಂದ್ರೆ ಪರಿಹಾರ ಅವರ ಏನ ಇವತ್ತು ಬೆಳೆ ಹಾನಿ ಆಗೈತಿ, ಅವ್ರ ಭೂಮಿ ಹೋಗೈತಿ, ಪರಿಹಾರ ಅವ್ರು ಯಾವ ಕಾಂಟ್ಯಾಕ್ಟ್ ಅದಾನೋ ಅವ್ರ ಮನೆದೇವ್ರು ಕೊಡ್ಬೇಕು, ಬಿಡಂಗಿಲ್ಲ. ಅದು ನಮ್ಗೆ ಸರಿಯಾಗಿ ನಗರಿಗೆ ಬಂದಿಲ್ಲ. ಈಗ ತಾವು ತಂದ್ರಿ ಏನು ವಿಷಯ ಪರಿಪೂರ್ಣವಾಗಿ ನಮ್ಗೆ ಅದು ಡಾಕ್ಯುಮೆಂಟ್ಸ್ ಸಮೇತ ಗೊತ್ತಾತಂದ್ರೆ ಅಂದ್ರೆ ಇನ್ನೊಂದು ಏನು ಬೆಳೆ ಇಲ್ಲ, ಅದೇನು ದೊಡ್ಡ ವಿಷಯ. ಅಲ್ಲಿ ರೈತ ಒಂದು ಸ್ವಲ್ಪ ವಿಶೇಷ ಇರ್ತಕ್ಕಂತಹ ಒಂದು ವಾತಾವರಣ ನಿರ್ಮಾಣ ಆಯಿತು. ಅಲ್ಲಿ ಭವನ ಸೌದತ್ತಿದ ಅದು 4-5-6 10 ಮಂದಿ ಅಣ್ತಂಬರ ಸಮಸ್ಯೆ ಐತಿ. ಅದನ್ನು ಪೊಲೀಸ್ ಇಲಾಖೆ ಕೂಡ ಗಂಭೀರ ಆಗೈತಿ, ತಾಲೂಕು ಆಡಳಿತ ಕೂಡ ಗಂಭೀರ ಐತಿ. ನಾವು ಕೂಡ ಆ ರೈತ ಭೂಮಿ ಹೋಗೈತಿ, ನಮ್ಗೆ ಎಷ್ಟು ಹೆಚ್ಚಿಗೆ ಪರಿಹಾರ ಬೇಕು ಅದನ್ನು ಕೊಡಿಸ್ತಕ್ಕಂಥ ಜಿಲ್ಲಾಧಿಕಾರಿ ಜೊತೆ ಮಾತಾಡಿ ನಾವು ಆ ಗುರೂಜಿ ಅವರು ಎಲ್ಲ ಮುಖಂಡರು ಸೇರಿ ಅಧಿಕಾರಿಗಳ ಜೊತೆ ಮಾಡಿ 100% ಕೊಡಿಸ್ತೀವಿ. ಯಾಕಂದ್ರೆ ಆ ಪುಣ್ಯಾತ್ಮ ಜಾಗ ಕೊಟ್ಟಾನ ಅಂತೇಳಿ ಇವತ್ತು 33 ಕೆರೆಗಳು ಸುಮಾರು 30-40 ಹಳ್ಳಿಗಳು ನೀರಾವರಿ ಆಗಾಕತ್ತೈತಿ. 100ಕ್ಕೆ 100 ಆ ರೈತನ ಜೊತೆ ನಿಂತು ಪರಿಹಾರ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ರೈತರು ಸಾಲ ಮನ್ನಾ ಮಾಡ್ಬೇಕಂತ ಹೇಳ್ತಾರೋ ಅದ್ರ ಬಗ್ಗೆ ಏನು? ರೈತರು ಸಾಲ ಮನ್ನಾ ಮಾಡಲೇಬೇಕು. ಯಾಕಂದ್ರೆ ಎಲ್ಲಿವರೆಗೆ ಬೆಳೆದಂಥ ಬೆಳೆಗೆ ಶ್ರಮಕ್ಕೆ ತಕ್ಕಂತೆ ಬೆಲೆ ಸಿಗಂಗಿಲ್ಲ. ಬರಗಾಲ ಪ್ರವಾಹ ಅನಿವಾರ್ಯತೆ ಐತಿ. ಅದಾನಿ ಅಂತವ್ರು ಸಾಲ ಮನ್ನಾ ಮಾಡತ್ತಾರೋ. ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾಲ ಮನ್ನಾ ಮಾಡಲೇಬೇಕಂತ ಎಚ್ಚರಿಕೆ ಕೊಡ್ತಾರೆ. ರಾಜ್ಯದ ರೈತರಿಗೆ ರಾಜ್ಯದ ನನ್ನ ಎಲ್ಲ ರೈತ ದೇವರುಗಳು ಕೋಟ್ಯಾಂತರ ಜನ ಒಕ್ಕಟ್ಟಾಗಬೇಕು. ಒಕ್ಕಟ್ಟಾಗ್ತಕ್ಕಂಥ ನಮ್ಮ ಗುರೂಜಿ ನೇತೃತ್ವದ ಕೋಟ್ಯಾಂತರ ಜನ ಒಕ್ಕಟ್ಟಾದ್ರಪ್ಪ ಅಂತಂದ್ರೆ 100% ಎಲ್ಲ ಬೆಳೆದಂಥ ಬೆಳೆಗೆ ಸ್ವಾಮಿನಾಥನ ವರದಿ ಪ್ರಕಾರ ಬೆಲೆ ಸಿಗ್ತೈತಿ. ಅದಕ್ಕೆ ಒಕ್ಕಟ್ಟಾಗ್ತಕ್ಕಂಥದ್ದು ಒಂದ ಮಂತ್ರ, ಅದು ಒಂದ ಪರಿಹಾರ. ಅದಕ್ಕಾಗಿ ಎಲ್ಲ ನಾಡಿನ ರೈತರು ಒಕ್ಕಟ್ಟಾಗಬೇಕು. ಸರ್, ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಹೋರಾಟ ಹೆಂಗಿರುತ್ತೆ? ಯಾವ ಹೋರಾಟ ಇವತ್ತು ನಾಡಿನ ರೈತರಿಗಾಗಿ ನಾವು ಗುರೂಜಿ ಅವರು ನಮ್ಮ ಇಡೀ ರೈತ ಸಂಘ ಬಳಗ 31 ಜಿಲ್ಲೆಯಿಂದ ನಾವು ಎಲ್ಲ ರಂಗದಾಗೂ ಕೂಡ ಎಲ್ಲಿ ಅನ್ಯಾಯ ಆಗ್ತೈತಿ ಅಲ್ಲಿ ರೈತ ಸಂಘ ಇರ್ತೈತಿ, ನಿರಂತರವಾಗಿ ಹೋರಾಟ ಮಾಡ್ತೋತೆ. ಸರ್, ನೀನು ಯಾವ ಒಬ್ಬರು ರಾಜಕಾರಣಿಯವರು ತಮ್ಮ ಹೋರಾಟದಲ್ಲಿ ಭಾಗಿಯಾಗಲಿಲ್ಲ? ಏನು ಅವಶ್ಯಕತೆ ಇಲ್ಲ. ಅವರೆಲ್ಲ ರೈತ ವಿರೋಧಿಗಳದಾರು. ಅವ್ರು ಬಂದ್ರು ಮಾಡ್ತು, ಬರೆದ್ರು ಆಗೋದಕ್ಕೆ ನೀರಾವರಿ ಮಾಡ್ತು, ಎಲ್ಲ ಹೋರಾಟನ ಸಮಸ್ಯೆ ಬಗೆಹರಿಸ್ತಕ್ಕಂಥ ರೈತರ ನಮ್ಮ ಗುರೂಜಿ ಹಲವಾರು ನಮ್ಮ ಮುಖಂಡರು ಮಲ್ಲಪ್ಪಣ್ಣ ಇರ್ಬೋದು, ನಮ್ಮ ನೇತೃತ್ವದ ಜವಾಬ್ದಾರಿ ಐತಿ. ನಾವು ಮಾಡ್ತು. ರಾಜಕಾರಣಿಗಳು ಅವ್ರು ಬರದೇ ಇರೋದು ಅವ್ರ ಕರ್ಮ. ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ನೀವು ಒತ್ತಾಯ ಏನು ಮಾಡ್ತೀವಿ? ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬರಗಾಲ ಪ್ರಾರಂಭ ಆಗೈತಿ. ಆ ಬರಗಾಲದಲ್ಲಿ ಗಂಭೀರವಾಗಿ ಸರ್ಕಾರ ಬಹಳ ಜವಾಬ್ದಾರಿ ಮುತುವರ್ಜಿಯನ್ನು ವಹಿಸಿ ಈ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಬೇಕಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ಓಕೆ, ಥ್ಯಾಂಕ್ ಯು. ಜೈ ಕಿಸಾನ್. ಹೌದು.